ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ. ಅಂದರೆ ನಾವೇನೋ ಸುಳ್ಳು ಕ್ರಿಯೇಟ್ ಮಾಡಿ ಹೋರಾಟಗಾರರು ಹೇಳ್ತಾ ಇದ್ದೀವೇನೋ ಅಂತ. ಇಲ್ಲ, ಅವ್ರಿಗೆ ಈ ವೇದಿಕೆ ಮುಖಾಂತರ ನಾನು ಆನ್ಸರ್ ಕೊಡಲಿಕ್ಕೆ ಇವತ್ತು ಪತ್ರಿಕೆಗಳ ಕನ್ನಡ ಪತ್ರಿಕೆಯ ಒಂದು ವರದಿ ಇದೆ. ಅಲ್ಲಿ ಸ್ಪಷ್ಟವಾಗಿ ಕೇಳಿದರೆ ಐಕಾ ಮೀಸಲು ಅವೈಜ್ಞಾನಿಕ ಜಾರಿ ಇದೆ, ರಾಜ್ಯಪಾಲರಿಗೆ ಮನವಿ. ಸೊ ಇದನ್ನು ನಾವು ಈ ವೇದಿಕೆ ಮುಖಾಂತರ ಬೀದರಿಂದ ಈಗಾಗಲೇ ನಮ್ಮ ಕಾರ್ಯಕ್ರಮಗಳು ಆಗಿದ್ದಾವೆ. ಬೀದರ್, ಗುಲ್ಬರ್ಗ ಎಲ್ಲ ಕಡೆ ಗಂಗಾವತಿಯ ಹೃದಯ ಭಾಗದಿಂದ ನಾವು ಇಡೀ ಕರ್ನಾಟಕಕ್ಕೆ ಒಂದು ಮೆಸೇಜ್ ಕೊಡಬೇಕಾಗಿದೆ. ಈ ಮೆಸೇಜ್ ಏನು ಅಂದರೆ, ಯಾರಾದರೂ ನಮ್ಮ 371J, ಯಾಕಂದರೆ ಇದು ನಮಗೆ ಸಂವಿಧಾನ ಕೊಟ್ಟಿದ್ದು, ಇಂತಹ ಸಂವಿಧಾನ ವಿರೋಧಿಗಳು ಮತ್ತೊಮ್ಮೆ ಧ್ವನಿ ಹಾಕಿದರೆ ಆ ಧ್ವನಿಗಳನ್ನು ಉಗ್ರವಾಗಿ ಮಟ್ಟ ಹಾಕಲಾಗ್ತದೆ, ಖಂಡಿತ ಅಲ್ಲಾಡಬೇಕಾಗ್ತದೆ. ಸೊ ಅದಕ್ಕೆ ದಯವಿಟ್ಟು ಈ ವೇದಿಕೆ ಮುಖಾಂತರ ನಾವು ನಮ್ಮ ಮನವಿಯಲ್ಲೂ ಇದನ್ನು ಸೇರಿಸಿದ್ದೀವಿ, ರಾಜ್ಯಪಾಲರ ಮನವಿಯಲ್ಲಿ. ಮುಂದಿನ ದಿನಗಳಲ್ಲಿ ಯಾವುದೇ ಸಂಘಟನೆಗಳು ವಿರೋಧವಾಗಿ ಮಾತಾಡಿದ್ದಾದರೆ ಆ ಸಂಘಟನೆಗಳನ್ನು ರದ್ದು ಮಾಡಬೇಕು. ಆ ರದ್ದು ಅನ್ನೋದು ಈ ಹಸಿರು ಪ್ರತಿಷ್ಠಾನವನ್ನು ರದ್ದು ಮಾಡೋದ್ರ ಮೂಲಕ ಪ್ರಾರಂಭ ಆಗ್ರಿ ಅಂತೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. ಸೊ ಅದು ಹಾಕ್ಲೇಬೇಕಾಗಿದೆ. ಅದಕ್ಕೆ ನಮ್ಮಲ್ಲಿ ನಾವೆಲ್ಲ ಒಗ್ಗೂಡಬೇಕಾಗಿದೆ. ಇನ್ನು ಕೊನೆಯ ವಿಷಯ, ವಿದ್ಯಾರ್ಥಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಯಾರೂ. ಇದು ನಮಗೆ ಸಿಕ್ಕಿರ್ತಕ್ಕಂಥ ಹಕ್ಕು. ಜೋಕ್ ಏನಂದರೆ ಹಾಸ್ಯ. ಎಲ್ಲರೂ ಸಂವಿಧಾನ ಪರ ಮಾತಾಡ್ತಾರೆ, ಆದರೆ ಸಂವಿಧಾನ ವಿರೋಧಿ ನಡೆಯನ್ನು ಎಲ್ಲ ಪಾಲಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಜಾಗರೂಕರಾಗಬೇಕು, ಪ್ರಶ್ನೆ ಕೇಳುವಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಇದ್ರ ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಬೇಡಿಕೆಗಳಿದ್ದಾವೆ, ಏನು ಆಗಿಲ್ಲ ಅದು ಆಗಬೇಕಾಗಿದೆ. ಮತ್ತು ಇಲ್ಲಿ ನೆರೆದಿರುವಂಥ ದಯವಿಟ್ಟು ರಾಜಕಾರಣಿಗಳಲ್ಲಿ ನನ್ನದೊಂದು ಮನವಿ, ಯಾಕಂದರೆ ನಾವು 2004ರಿಂದ ಈ ಹೋರಾಟದಲ್ಲಿದ್ದೀವಿ. ಇಲ್ಲಿನ ಕನ್ನಡ ನಂತರ ಇದು 371J ಬಂದಿದೆ. ಆದರೆ ದಯವಿಟ್ಟು ಒಂದು ಮನವಿ ಏನಂದರೆ, ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಂದನೇದು. ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸುವ ಕಾಲ ಬಂದಿದೆ. ಏನಾಗಿದೆ ನಮ್ಮ ಜನಕ್ಕೆ ಒಂದು ಮನವಿ ಅಂದರೆ, ಪ್ರತಿಯೊಬ್ಬರು ತಮ್ಮ ತಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ 371 ನೋಡ್ತಾರೆ. ಒಬ್ಬ ಸ್ಟೂಡೆಂಟ್ ಬಂದಾಗ ಸರ್ಟಿಫಿಕೇಟ್ ಬಗ್ಗೆ ಕೇಳ್ತಾನೆ, ರಾಜಕಾರಣಿ ಬಂದಾಗ ರೋಡ್ಗೆ ಎಷ್ಟು. ಆದರೆ ಆಗಬೇಕಾಗಿರೋ ಕೆಲಸಗಳು ಸಾಕಷ್ಟಿದ್ದಾವೆ. ಒಂದು ಪಾಯಿಂಟ್ ನಂಬರ್ 1, ಇಲ್ಲಿರುವ ನೌಕರ ವರ್ಗಕ್ಕೆ ನಾವು ಹೇಳೋದಿಷ್ಟೇ. ಮೊದಲನೇದಾಗಿ 2013ರ ನೇಮಕಾತಿ ನಿಯಮಾವಳಿ ಏನಿದೆ ಅದು ಬದಲಾವಣೆ ಆಗಬೇಕಾಗಿದೆ. ಅದು ಆದರೆ ಸಾಕು, ಪ್ರಮೋಷನ್ಗಳಲ್ಲಿರೋ ಸಾಕಷ್ಟು ಸಮಸ್ಯೆಗಳು ಬಗೆಹರ್ತವೆ. 2, ನಮಗೆ ಒಂದು 371J ಅನುಷ್ಠಾನ ಪ್ರಾಧಿಕಾರವನ್ನು ರಚನೆ ಆಗಬೇಕು. ಆ ಪ್ರಾಧಿಕಾರದಲ್ಲಿ ಪಕ್ಷಾತೀತವಾಗಿ ಎಕ್ಸ್ಪರ್ಟ್ಗಳು ಅದನ್ನು ನೋಡ್ಕೊಳ್ಳುವಂಗೆ ಒಂದು ವ್ಯವಸ್ಥೆ ಆಗಬೇಕಾಗಿದೆ. 3, ಈಗಾಗಲೇ ಸಾಕಷ್ಟು ಜನ ಹೇಳಿದ್ದಾರೆ, ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂದರೆ, ವಿದರ್ಭ ಮತ್ತು ಸೌರಾಷ್ಟ್ರದಲ್ಲಿ ಪ್ರತ್ಯೇಕ ಕ್ರಿಕೆಟ್ ಟೀಮ್ ಇದ್ದಾವೆ. ಸರ್ MLA ಸರ್, ವಿದರ್ಭ ಹ್ಯಾಸ್ ಇಟ್ಸ್ ಓನ್ ಕ್ರಿಕೆಟ್ ಟೀಮ್. ಮಹಾರಾಷ್ಟ್ರ ಇದೆ, ಸೌರಾಷ್ಟ್ರದಲ್ಲಿ ಕ್ರಿಕೆಟ್ ಟೀಮ್ ಇದೆ, ಗುಜರಾತ್ನಲ್ಲಿದೆ, ಗುಜರಾತ್ನಲ್ಲೇ ಇರೋದು ಸೌರಾಷ್ಟ್ರ. ತೆಲಂಗಾಣಕ್ಕೆ ಟೀಮ್ ಇತ್ತು, ಹೈದರಾಬಾದ್ ನಿಮಗೆ ಗೊತ್ತಿರ್ತದೆ ಸರ್, ಆಂಧ್ರನೂ ಟೀಮ್ ಇತ್ತು. ಯಾಕೆ 2 ಟೀಮ್ ಇದ್ದಾವೆ ಆ ರಾಜ್ಯದಲ್ಲಿ ಅಂದರೆ, ಈ ವಿದರ್ಭ, ಸೌರಾಷ್ಟ್ರ ಮತ್ತು ತೆಲಂಗಾಣ 371 ಅಡಿಯಲ್ಲಿ ಬರ್ತಾ ಇತ್ತು. ಸರ್ ನಾವು ಯಾಕೆ ಕೇಳೋಕ್ಕಾಗ್ತಾ ಇಲ್ಲ ಅಂತ, ನಮ್ಮ ಭಾಗದಲ್ಲಿ ಬೇರೆ ಬೇರೆ ಕ್ರೀಡೆಗಳ ಎಷ್ಟೊಂದು ಅದ್ಭುತ ಪ್ರತಿಭೆಗಳಿದ್ದಾವೆ. ಅವನಿಗೆ ಆ ಸೀಟ್ ಸಿಕ್ಕಿಲ್ಲ, ಯಾರು ಸಾಧ್ಯ ಇದೆ ಹೋಗ್ಲಿ. ಅವನು ಕೊಟ್ಟಿರೋ ಕಾರಣ ಏನಾದರೂ ಜೆನ್ಯೂನ್ ಇತ್ತ, ಸರಿಯಾದ ಕಾರಣ ಇತ್ತ ಅಂದರೆ, ಎಲ್ಲ ಅಧಿಕಾರಿಗಳು ತಮ್ಮದೇ ಆದಂಥ ಒಂದು ಚೆಕ್ ಲಿಸ್ಟ್ ಅನ್ನು ಮಾಡ್ಕೊಂಡು ಕುಂತಾರೆ. ಅದು 371Jನ ಕಾನೂನಿನಲ್ಲಿ ಇಲ್ಲವೇ ಇಲ್ಲ. ಎಂತಹ ನಾಲಾಯಕ ಅಧಿಕಾರಿಗಳಿದ್ದಾರೆ ಅಂದರೆ, 2002 ಏನು ವೋಟರ್ ID ಕೇಳಿದ್ದಾರೆ, ವೋಟರ್ ID ಕೊಡಿ ಅಂತ. ಸರಿ, 2002ರಲ್ಲಿ ನಮ್ಮ ವಿದ್ಯಾರ್ಥಿಯ ಪಾಲಕರ ವೋಟರ್ ID ಇಲ್ಲ ಅಂದ್ರೆ ಏನಪ್ಪಾ ಅಂದ್ರೆ ರಿಜೆಕ್ಷನ್. ಅದ್ರ ಬದಲಾಗಿ ಏನಾದರೂ ತಗೊಳ್ಬಹುದು ತಾನೆ, ಕಾನೂನಿನ ಬೇಸಿಕ್ ಲಾ ಅಂತ ಹೇಳ್ತೀವಿ, ವೋಟರ್ ID, ಆಧಾರ್ ID ಮತ್ತಿತರೆ ಅಂತ. ಸೊ ಅದಕ್ಕೆ ಈ ದಿನ ನಾನು ವಿದ್ಯಾರ್ಥಿಗಳಿಗೆ ಎಲ್ಲ ಕಾಲೇಜ್ಗಳಲ್ಲಿ ಹೇಳಿದ್ರೆ, ನಿಮಗೆ ಒಂದು ಚೆಕ್ ಲಿಸ್ಟ್ ಅನ್ನು ಕೊಡ್ತೀವಿ ಸಮಿತಿ ವತಿಯಿಂದ. ಈ ನಂತರ ನಿಮ್ಮ ಸ್ಕೂಲ್ಗಳಲ್ಲಿ ಎಲ್ಲ ಸ್ಕೂಲ್ಗಳಿಗೆ ಪಾಂಪ್ಲೆಂಟ್ಸ್ ಮಾಡಿ ಈ ಥರ ಹಂಚ್ತಾ ಇದ್ದೀವಿ ಚೆಕ್ ಲಿಸ್ಟನ್ನು. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನೊಮ್ಮೆ ಓದ್ಕೊಳ್ಬೇಕು. ಇಲ್ಲಿದೆ ಏನೇನು ಬೇಕು ಅನ್ನೋದು ನಮ್ಮ 371J ಕಾನೂನಿನಲ್ಲಿದೆ.
ಯಾರೇ ಅಧಿಕಾರಿ ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳಿದಾಗ ನೀವು ಪ್ರಶ್ನೆ ಮಾಡಬೇಕು, ತಕ್ಷಣ ಸ್ಥಳೀಯ ಮುಖಂಡರುಗಳಿಗೆ ತಿಳಿಸ್ರಿ, ಇದಕ್ಕೆ ಒಂದು ಸರಿಯಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಸೊ ಇದು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಎಲ್ಲರಿಗೂ ತಿಳಿಸ್ಲಿಕ್ಕೆ ಇಷ್ಟಪಡೋದು. 3, ಈ ಸಮಾವೇಶ ಬಂತು, ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳು, ಡಿಗ್ರಿ ಓದ್ಲಿಕ್ಕೆ ಹೋಗುವವರು. ದೌರ್ಭಾಗ್ಯವಶಾತ್ ಈ 10 ವರ್ಷಗಳ ನಂತರ ಶಿಕ್ಷಣಕ್ಕೆ ವಿಶೇಷವಾಗಿ ಇಲ್ಲಿ ಸೌಲಭ್ಯ ಇದ್ದಾಗಲೂ ಸಹ ನಮ್ಮ ಮಕ್ಕಳು PU ಇಂದ ಡಿಗ್ರಿಗೆ ಹೋಗುವವರ ಪ್ರಮಾಣ ಇದೆಯಲ್ಲ, ಅದು 19.2 ಇದ್ದಾವೆ. ಆದರೆ ಸಮಯದ ತುಂಬ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, 10,000 ಜನಕ್ಕೆ ಎಷ್ಟು ಹಾಸಿಗೆಗಳು ಅನ್ನೋದ್ರ ಮೇಲೆ ಆರೋಗ್ಯವನ್ನು ತೀರ್ಮಾನ ಮಾಡಲಾಗ್ತದೆ. ಆದರೆ 2013ರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 10,000 ಜನಕ್ಕೆ ಎಷ್ಟು ಸರ್ಕಾರಿ ಬೆಡ್ಸ್, ಹಾಸ್ಪಿಟಲ್ ಬೆಡ್ಸ್ ಇದ್ವೋ, 2024ರಲ್ಲಿ ಆ ಹಾಸ್ಪಿಟಲ್ ಬೆಡ್ಗಳ ಸಂಖ್ಯೆ ಇನ್ನೂ ಕಡಿಮೆ ಆಗಿದೆ. ಇಂತಹ ಲಕ್ಷಾಂತರ ಡಾಟಾಸ್ಗಳನ್ನು ನಾವು ಕೊಡಬಲ್ವಿ. ಸೊ ಇದಕ್ಕೆ ಕಾರಣ ಏನಂದರೆ, ಮೊಟ್ಟ ಮೊದಲನೇದಾಗಿ ನಾವು ಓದಲ್ಲೆಲ್ಲ ಎಲ್ಲರೂ ಕೇಳ್ತಾರೆ, ನೀವು ರಾಜಕಾರಣಿಗಳನ್ನು ಯಾಕೆ ಟೀಕೆ ಮಾಡಲ್ಲ, ಅವ್ರನ್ನ ಯಾಕೆ ಬೈಯಲ್ಲ, ಇವ್ರನ್ನ, ಅದೆಲ್ಲ ಆಗೋಗಿದೆ. ಆದರೆ ಮೊದಲು ಎಲ್ಲಿವರೆಗೂ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಕೂತವರು 371 ಅನ್ನೋದು ನಿಮಗೆ ಪ್ರಿಯಾರಿಟಿ ಆದಾಗ, ಅದೇ ನಮ್ಮ ರಾಜಕಾರಣಿಗಳು ನಮ್ಮ ಹತ್ರ ಬಂದಾಗ ನಿಮ್ಮೆಲ್ಲ ವೈಯಕ್ತಿಕ ಏನು ಬೇಡಿಕೆಗಳಿರ್ತವೆ ಅದರ ಜೊತೆಗೆ 371 ಸೇರಿಸಿದಾಗ ಬಹುಶಃ ಏನಾದರೂ ಬದಲಾವಣೆಗಳನ್ನು ಕಾಣ್ಬೋದು. ಯಾವ ಅಧಿಕಾರಿ ನಮ್ಮ ಜನರ, ನಮ್ಮ ಯುವ ಜನರ ಉದ್ಯೋಗದ ಸಮಸ್ಯೆ ಬಂದಾಗ, ಸಿಂಧುತ್ವ ಮತ್ತಿತರ ಸಮಸ್ಯೆಗಳಿಗೆ ಸಮಸ್ಯೆ ಕೊಡ್ತಾರೋ ಅಂತಹ ಅಧಿಕಾರಿಗಳು ನಮ್ಮ ಭಾಗಕ್ಕೆ ಬೇಕಿಲ್ಲ. ಇದನ್ನು ದಯವಿಟ್ಟು ಒಮ್ಮೆ ನೀವು ಧ್ವನಿ ಹಾಕಿ, ಅಂತಹ ಒಬ್ಬ ಅಧಿಕಾರಿಯನ್ನು ತೆಗೆದಾಕಿ. ಸರ್ ಇಲ್ಲಿ ಹೇಳ್ತೀನಿ, ಒಬ್ಬ ದೇವರಾಜ್ ಅಂತ ಒಬ್ಬ ಹುಡುಗ ಲಾಸ್ಟ್ ಇಯರ್ RVಯಲ್ಲಿ ಪ್ರೈವೇಟ್ ಇಂಜಿನಿಯರಿಂಗ್ನಲ್ಲಿ ಸೀಟ್ ಸಿಕ್ಕಿದೆ ಅವನಿಗೆ. ಬಡ ಹುಡುಗ, ಕೊಪ್ಪಳ ಜಿಲ್ಲೆಯ ಬಡ ಹುಡುಗ.